ಪ್ರಕರಣ ತುಂಬಾ ಗೊಂದಲಕಾರಿ ಅನ್ನಿಸ್ತಿರೋದು ಯಾಕೆ ಅಂತಂದ್ರೆ ಇನ್ ಕೇಸ್ ಪ್ರಭಾವ ಅನ್ನೋದು ಬೀರಿದ್ದೇ ಆಗಿದ್ರೆ ಸಂತೋಷ್ ರಾವ್ ಇಷ್ಟೊತ್ತಿಗೆ ಗಲ್ಲಿಗೋ ಆಜೀವಾವಧಿ ಶಿಕ್ಷೆಗೋ ಗುರಿಯಾಗಬೇಕಾಗಿತ್ತು. ಯಾಕಂತಂದ್ರೆ ಧರ್ಮಾಧಿಕಾರಿಗಳು ಅವರ ಕುಟುಂಬಸ್ಥರನ್ನ ಸ್ನೇಹಿತರನ್ನ ಬಚಾವ್ ಮಾಡ್ಲಿಕ್ಕಿದ್ದ ಈಸಿಯೆಸ್ಟ್ ವೇ ಸಂತೋಷ್ ರಾವ್ನನ್ನ ಅಪರಾಧಿ ಅಂತ ಪ್ರೂವ್ ಮಾಡೋದು. ಬಟ್ ಇಲ್ಲಿ ಉಲ್ಟಾ ಆಗೋಯ್ತು. ಈಗ ಇವರು ಗಿಳಿಯಾರಿಗೆ ಅವರು ಹೇಳಿದ್ದಕ್ಕೆ ಪೂರಕವಾಗಿ ಇವರು ವೈದ್ಯರನ್ನ ಕ್ರಾಸ್ ಮಾಡುವಾಗ ಇವರು ಹೌದು ಇದು ಗಾಯ ಆಗಿದೆ ಅಂತ ಕೇಳ್ತಾರೆ. ಇವರು ವೈದ್ಯರು ಹೌದು ಅಂತ ಹೇಳ್ತಾರೆ. ಆಗ ಬೇರೆ ಯಾವುದರಲ್ಲಾದ್ರೂ ಗಾಯ ಆಗ್ಬೋದಾ ಅಂತ ಅದಕ್ಕೂ ಹೌದು ಅಂತ ಹೇಳ್ತಾರೆ. ಆಗ ಅದಾದ್ಮೇಲೆ ಎಕ್ಸ್ಪರ್ಟ್ಗಳಿಗೆ ಒಂದು ವಾಲಂಟರಿ ಸ್ಟೇಟ್ಮೆಂಟ್ ಕೊಡುವಂತ ಒಂದು ವಿಶೇಷವಾದಂತ ಇದೆ, ಅಲ್ಲಿ ಅವಕಾಶ ಇದೆ, ಆ ಪ್ರೊವಿಷನ್ ಇದೆ. ಆವಾಗ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಏನೋ ಹೇಳಬೇಕು. ಇವ್ರು ಏನು ಹೇಳಿದ್ದಾರೆ, ವಾಲಂಟರಿ ಸ್ಟೇಟ್ಮೆಂಟ್ ಕೊಡುವಾಗ ಇವರು ತಪ್ಪಿಸಿದ್ದಾರೆ. ಇದರಲ್ಲಿ ಷಡ್ಯಂತ್ರ ಸಂಪೂರ್ಣವಾಗಿ ಕಾಣ್ತದೆ. ಇವರಿಗೆ ಮಾತ್ರ ಅಲ್ಲ, ರುದ್ರಮುನಿಯವರಿಗೆ ತಪ್ಪಿಸಿದ್ದಾರೆ. ಅಂದ್ರೆ ಇವರು ಯಾರ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಸಂತೋಷ್ ರಾವ್ನನ್ನ ರಕ್ಷಿಸಬೇಕು. ಅಂದ್ರೆ ಮಹಾಬಲೇಶ್ವರರು ಇವ್ರಿಗೆ ಕಾಯಿಲೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಇದೆ ಅಂತ ಹೇಳಿದ್ದಾರೆ. ಹೌದು, ಇವರು ಜಡ್ಜ್ಮೆಂಟ್ ಕಾಪಿಯಲ್ಲಿ ಬಂದಿದೆಯಲ್ಲ, ಇದೆ ಅಂತ ಹೇಳಿಸಲಿಲ್ಲ ಜಡ್ಜ್. ಗಾಯದ ಬಗ್ಗೆ ಇಲ್ಲ ಅಂತ, ಗಾಯದ ಬಗ್ಗೆ ಜಡ್ಜ್ಮೆಂಟ್ ಜಡ್ಜೇ ಕ್ರಾಸ್ ಮಾಡೋದು. ಜಡ್ಜ್ ಕ್ರಾಸ್ ಮಾಡಿ ಆದ್ಮೇಲೆ ಅದೊಂದು ಇವರು ಆರ್ಗ್ಯುಮೆಂಟ್ ಅಂತ ಇರ್ತದೆ. ಯಾರು ಸ್ಪೆಷಲ್ ಆಗಿ ಅದೇ ಚೀಸಿಂಗ್ ಇರ್ತದೆ ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಅದರಲ್ಲಿ ಇವರು ಏನು ಕ್ರಾಸ್ ಮಾಡಿದಾರಲ್ಲ, ಇದೆಲ್ಲ ವಿಷಯಗಳನ್ನ ಅವರು ಅದರಲ್ಲಿ ಬರಿತಾ ಹೋಗ್ಬೇಕು. ಅದನ್ನ ರೆಫರ್ ಮಾಡಿದ ನಂತರ ಜಡ್ಜ್ಮೆಂಟ್ ಅಲ್ಲಿ ಅದೆಲ್ಲ ಬರ್ತದೆ. ಇವರು ಅದರಲ್ಲೇ ಕೊಡ್ಲಿಲ್ಲ. ಕೊಡಬೇಕಾದದನ್ನ ಕೊಡದೇ ಇದ್ದ ಕಾರಣಕ್ಕಾಗಿ ಇಷ್ಟೆಲ್ಲ ಅನುಮಾನ ಬರೋದೇನು ಅಂತಂದ್ರೆ ಮಹಾಬಲ್ ಶೆಟ್ರಿಗೆ ವಾಲಂಟಿಯರ್ ಆಗಕ್ಕೆ ಅವಕಾಶ ಕೊಡ್ಲಿಲ್ಲ, ಈ ಕಡೆ ರುದ್ರಮುನಿಯವರಿಗೆ ಕೊಡ್ಲಿಲ್ಲ, ಯೋಗೇಶ್ ಅವರು ಸರಿಯಾದ ವಿಚಾರಣೆ ಆಗ್ಲಿಲ್ಲ. ಆಯ್ತಪ್ಪ, ಕೋರ್ಟ್ನ ಹಂತದಲ್ಲಿ ಇದೆಲ್ಲದಕ್ಕೂ ನಿಜವಾಗ್ಲೂ ನಂಬಿಡೋಣ, ಹೀಗೊಂದು ಒತ್ತಡ ಇತ್ತು, ಅವರಿಗೆ ಆಚೆ ಬಂದು ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಅರೆ ದಿಂಟೆ ಹಾಡಿನಿ ಲೀಗಲ್ ಆಪ್ಷನ್ ರಜಾಕ್ ಅವರೇ. ಈಗ ರುದ್ರಮುನಿ ಅವರು ಅವ್ರ ಹತ್ರ ಇರೋ ಸಾಕ್ಷ್ಯವನ್ನ ಮತ್ತೊಮ್ಮೆ ಕೋರ್ಟ್ಗೋ ಅಥವಾ ಮತ್ತೊಂದು ತನಿಖಾ ಸಂಸ್ಥೆಗೋ ಕೊಡಬಹುದಾಗಿತ್ತು. ಮಹಾಬಲ್ ಶೆಟ್ರು ಕೂಡ ಕೊಡಬಹುದಾಗಿತ್ತು. ಅವರನ್ನ ಆಚೆ ಕಡೆ ಸಪ್ರೆಸ್ ಮಾಡಿದವ್ರು ಯಾರು? ಹೀಗೊಂದು ಅನುಮಾನ ಹುಟ್ಟುತ್ತೆ. ಅನುಮಾನ ಹುಟ್ಟುತ್ತೆ ಮೇಡಮ್. ಸ್ಟಾರ್ಟಿಂಗ್ ಇಂದನೂ ಇದರಲ್ಲಿ ಅನುಮಾನನೇ ಇರೋದು. ಅದಕ್ಕೋಸ್ಕರನೇ ಇವತ್ತಿಗೂ ಸತ್ಯ ಆಚೆ ಬಂದಿಲ್ಲ. ನಂದೊಂದೇ ಪ್ರಶ್ನೆ, ಇವತ್ತಿಗೂ ಅಷ್ಟೇ, ಒಂದು ರೀಇನ್ವೆಸ್ಟಿಗೇಷನ್ ಇಲ್ಲ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಯಾಕೆ ಆಗ್ತಿಲ್ಲ? ಅದ್ರ ಮೇಲೆ ಏನಾದ್ರು ಒಂದು ಮಾತಾಡಕ್ ಹೋದ್ರೆ, ಅದ್ರ ಮೇಲೆ ಒಂದು ತನಿಖೆಗೋಸ್ಕರ ಹೋದ್ರೆ ಅಲ್ಲಿ ಯಾರನ್ನ ಕಾಪಾಡಕ್ಕೆ ಯಾರು ಅಷ್ಟೊಂದು ಹೋರಾಟ ಮಾಡ್ತಿರೋದು? ವಸಂತ್ ಕಿಳಿಯಾರ್ ಅವರ ಇಷ್ಟೆಲ್ಲ ಚರ್ಚೆಗೆ ಒಳಪಟ್ಟಂತಹ ಪ್ರಭಾವಗಳ ಬಗ್ಗೆ ಡಿಸ್ಕಸ್ ಆದಂತಹ ಕೇಸ್ನಲ್ಲಿ ಅತ್ಯಂತ ಪ್ರಮುಖವಾದ ವ್ಯಕ್ತಿಗಳು ಮಹಾಬಲ್ ಶೆಟ್ರು, ರುದ್ರಮುನಿ ಅವರು, ಯೋಗೇಶ್ ಅವರು. ನಿಜವಾಗ್ಲೂ ಅವ್ರ ಹತ್ರ ಸಾಕ್ಷಿ ಇದ್ದಿದ್ದೇ ನಿಜ ಅಂದ್ರೆ ಅದಕ್ಕೆ ಬಿಪಿ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಬೇರೆ ಅವಕಾಶ ಇದ್ದಿಲ್ಲ. ಇದು ಹೆಂಗಾಗೋಯ್ತು ಅಂದ್ರೆ ಪೂರ್ತಿ ಕೇಳಿಸ್ಕೊಂಬಿಡಿ. ಹೆಂಗಾಗೋಯ್ತು ಅಂದ್ರೆ ಮಟ್ಟಣ್ಣನವರವರು ಮೊಬೈಲ್ ನಲ್ಲಿ ಸಾಕ್ಷ್ಯ ಇದೆ ಅಂತ ಹೇಳಿ ಮುಚ್ಚಿಟ್ಕೊಂಡಂಗೆ ಯೋಗೇಶ್ ಅವರು, ಮಹಾಬಲ್ ಶೆಟ್ರು, ರುದ್ರಮುನಿ ಅವರು ಸಾಕ್ಷಿಯನ್ನ ಮುಚ್ಚಿಟ್ಕೊಂಡಂಗೆ ಆಗ್ಬಿಡೋದಿಲ್ವಾ? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಟ್ನೆಸ್ ಇದನ್ನ ಚಾಲೆಂಜ್ ಮಾಡಕ್ಕೆ ಅವಕಾಶ ಇರಲಿಲ್ಲ. ನಿಮ್ಗೆ ಇಲ್ಲಿ ಯಾವ ತರ ತಪ್ಪು ಕಲ್ಪನೆಗಳನ್ನ ಮೂಡಿಸ್ತಾ ಹೋಗ್ತಾರಂದ್ರೆ 2018ರಲ್ಲಿ 2208 ರಿಟ್ ಪಿಟಿಷನ್ ನಂಬರ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಚಂದಪ್ಪ ಗೌಡ್ರು ಹಾಕ್ತಾರೆ. ಇವರು ಹೊರಗಡೆ ಹೇಳ್ತಾರೆ ನಿಶ್ಚಲ್ ಜೈನ್ ಅಂತ ಹೇಳ್ತಾರೆ. ರಿಟ್ ಪಿಟಿಷನ್ 2018ರಲ್ಲಿ ಹಾಕ್ತಾರೆ, ಅದರಲ್ಲಿ ನಿಶ್ಚಲ್ ಜೈನ್ ಹೆಸರು ಇರೋದಿಲ್ಲ. ಆಮೇಲೆ ಇನ್ನೊಂದು ನೋಡಿ, ಪ್ಯಾರಾ ನಂಬರ್ ನೀವು 133 ತೆಗೀರಿ ಜಡ್ಜ್ಮೆಂಟ್ ಕಾಪಿಯಲ್ಲಿ. ಅದರಲ್ಲಿ ಈ ಕೃತ್ಯ ಮಾಡಿದ್ದಾರೆ ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರಜ್ ಜೈನ್, ಅಶಿತ್ ಜೈನ್ ಅವರುಗಳು ಈ ಕೃತ್ಯ ಮಾಡಿದ್ದಾರೆ ಎಂದು ನನಗೆ ಟಿವಿಯಲ್ಲಿ ಪ್ರಸಾರವಾದಾಗ ಗೊತ್ತಾಯ್ತು ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಯಾರು ಸಾಕ್ಷಿಯಲ್ಲಿ ಬಂದು ಹೇಳ್ತಾರಲ್ಲ, PW4 ಹೇಳುವಂತದ್ದು. ಟಿವಿಯಲ್ಲಿ ಇವ್ರ ಹೆಸರು ಬರೋದೇ 2013ನೇ ಇಸ್ವಿ 10/10/2013ರಲ್ಲಿ ಫಸ್ಟ್ ಬಾರಿಗೆ ಇವ್ರ ಹೆಸರು ಬರುವಂತದ್ದು. ಟಿವಿಯಲ್ಲಿ ಅಲ್ಲಿ ತನಕ ಈ 3 ಜೈನ್ ತ್ರಯರ ಹೆಸರೇ ಬರೋದಿಲ್ಲ. ಜಡ್ಜಸ್ ಇದನ್ನು ಗಮನದಲ್ಲಿ ಇಟ್ಟುಕೊಂಡು, ಅಂದ್ರೆ ಕೇಸ್ ಚೀಸಿಂಗ್ ಆಗುವಾಗ ವಿಟ್ನೆಸ್ ಕ್ರಾಸ್ ಎಕ್ಸಾಮಿನ್ ಯಾರು, ಕ್ರಾಸ್ ವೆರಿಫಿಕೇಶನ್ ಮಾಡೋದು ಯಾರು? ಮೋಹಿತ್ ಕೊಳ್ತಾಗೆ. ಹೌದಾ? ಸಂತೋಷ್ ರಾವ್ ಪರವಾದಂತ ವಕೀಲ ಕ್ರಾಸ್ ಮಾಡ್ತಾ ಇರ್ತಾರೆ. ಹೌದಾ? ಅದನ್ನ ಚೀಸಿಂಗ್ ಮಾಡಬೇಕಾದವರು ಪಬ್ಲಿಕ್ ಪ್ರಾಸಿಕ್ಯೂಟರ್. ಅದು ಹಂಗಲ್ಲಪ್ಪ, ಇದು ಹಿಂಗೆ ಅಂತ ಡಾಕ್ಯುಮೆಂಟ್ ಅನ್ನ ಇಟ್ಟು ಕನ್ವಿನ್ಸ್ ಮಾಡಬೇಕಿತ್ತು. ನೋಡಿ, ಇದು ಬಹಳ ದೊಡ್ಡ ಕತೆ ಅಲ್ಲ ಇದು. ನಾಳೆ ಕೇಸ್ ರೀಟ್ರಯಲ್ ಆಗಿ ಒರಿಜಿನಲ್ ಸ್ವಾಬ್ ಇಲ್ಲಪ್ಪ, ಅದು ಬಿಟ್ಟು ಅದರ್ ಡಾಕ್ಯುಮೆಂಟ್ಸ್, ಸಾಂದರ್ಭಿಕ ಸಾಕ್ಷಿ, ಮಾಜರು ಮಾಡಿದಂತ ವಿಡಿಯೋ, ಈ ಎಲ್ಲ ಆ ಪಂಚರು ಎಲ್ಲ ಮಾಜರು ಸಾಕ್ಷಿಗಳನ್ನ ಇಟ್ಕೊಂಡು ಪುನಃ ರೀಟ್ರಯಲ್ ಮಾಡಿದ್ರೆ
ನಾನೊಬ್ಬ ಪ್ರಸನ್ನ ಕುಮಾರ್ ಅಂತಹ ಒಬ್ಬ ಒಳ್ಳೆಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಾಡಿದ್ರೆ ನಾಡಿದ್ದು ಸಂತೋಷ್ ರಾವಿಗೆ ಗಲ್ಲು ಶಿಕ್ಷೆಯನ್ನ ಯಾವುದೇ ಜಡ್ಜ್ ಕೊಡ್ತಾರೆ. ನನ್ನ ಒಪಿನಿಯನ್ ಒಬ್ರು ಯಾರು ನಾವು ಸಂತೋಷ್ ರಾವ್ ನನ್ನ ಮಾವನ್ ಮಗನೂ ಅಲ್ಲ, ಪರಿಚಯನೇ ಇಲ್ಲ ನಮಗೆ, ನಾವು ಅವನಿಗೋಸ್ಕರ ಹೋರಾಟ ಮಾಡೋರು ಅಲ್ಲ. ಸೊ ಆದ್ರೆ ಆತ ಏನೋ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ, ನಮ್ದರಲ್ಲಿ ತಕರಾರಿಲ್ಲ. ಸಂತೋಷ್ ರಾವ್ ಅಪರಾಧಿ ಅಂತೇಳಿ ಇವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಯಾರು? ಮಿಸ್ಟರ್ ವಸಂತ್ ಸಂತೋಷ್ ರಾವ್ ಅಪರಾಧಿ ಅಂತ ಹೇಳಿ ಸಿಬಿಐ ಅಂಡ್ ಸಿಒಡಿ ಡಿಸೈಡ್ ಮಾಡಿಬಿಟ್ಟಿದೆ. ಸಾಕ್ಷಿ ತೋರಿಸಿ ಪೂರಕವಾಗಿ ಒಂದೇ ಒಂದು ಸಾಕ್ಷಿಯನ್ನ ಇವತ್ತು ಈ ಡಾಕ್ಯುಮೆಂಟ್ ಏನೇನಿದೆ, ಜಡ್ಜ್ಮೆಂಟ್, ಚಾರ್ಜ್ ಶೀಟ್ ಎಲ್ಲವೂ ಸೇರಿ ಒಂದೇ ಒಂದು ಡಾಕ್ಯುಮೆಂಟ್ ಅನ್ನ ತೋರಿಸಿದ್ರೆ ಆತನಿಗೆ ಶಾಸ್ತ್ರಾಂಗ ನಮಸ್ಕಾರವನ್ನ ನಾನು ಈ ಪ್ರಕರಣದಲ್ಲಿ ಮಹಬಲ್ ಶೆಟ್ರು, ರುದ್ರಮುನಿ ಅವರು ಸೇರಿದಂತೆ ಕೇಳಿಸ್ಕೊಳ್ಳಿ ಸರ್. ರುದ್ರಮುನಿ ಅವರು ಖುದ್ದಾಗಿ ಹೋಗಿ ಸಂತೋಷ್ ರಾವ್ನನ್ನ ಮಾತನಾಡಿಸಿದ ನಂತರದಲ್ಲಿ ಅವ್ರು ಹೇಳ್ತಾರೆ, ಖಡಾಖಂಡಿತವಾಗಿ ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್, ಅವರ ಪರ್ಸನಲ್ ಒಪಿನಿಯನ್ ನನಗೂ ಬೇಕಾಗಿಲ್ಲ, ನಿಮಗೂ ಬೇಕಾಗಿಲ್ಲ, ಖಡಾಖಂಡಿತವಾಗಿ ಹೇಳ್ತೀನಿ, ಆತನೇ ಈ ಪ್ರಕರಣದಲ್ಲಿ ಅಪರಾಧಿ. ಯಾರು ಹೇಳ್ತಿರೋದು? ಪ್ರಕರಣದ ವಿಚಾರಣೆಯನ್ನು ನಡೆಸಿದಂತಹ ರುದ್ರಮುನಿ ಅವರು. ಅದಾದ ನಂತರದಲ್ಲಿ ಆತನ ಕೇಳಿಸ್ಕೊಳ್ಳಿ ಸರ್, ಪೂರ್ತಿ ಕೇಳಿಸ್ಕೊಳ್ಳಿ. ಮಹಬಲ್ ಶೆಟ್ರು ಈತನ ವೈದ್ಯಕೀಯ ತಪಾಸಣೆಯನ್ನ ಮಾಡಿದವ್ರ ಮುಂದೆ ಆತನೇ ಕನ್ಫೆಸ್ ಮಾಡಿಕೊಂಡಿದ್ದಾನೆ, ಹೌದು ನಾನೇ ಮಾಡಿದ್ದು. ಪ್ರಾಥಮಿಕವಾಗಿ ಆತ ಕೊಟ್ಟ ಸ್ವ ಇಚ್ಛಾ ಹೇಳಿಕೆಯಲ್ಲೂ ಕೂಡ ಕನ್ಫೆಸ್ ಮಾಡ್ಕೊಂಡಿದ್ದಾನೆ ಸಂತೋಷ್ ರಾವ್. ನಮಗ್ ಗೊತ್ತಿಲ್ಲ ಸರ್ ನಿಜವಾಗ್ಲೂ ಅವನೇ ಹೌದೋ ಅಲ್ವೋ ಅಂತ ಹೇಳಿ. ನೀವು ಸಾಕ್ಷ್ಯಗಳನ್ನ ಕೇಳಿದ್ರಿ, ಇದು 3 ಕೊಟ್ಟಿದ್ದೀನಿ, ಒಪ್ಪೋದು ಬಿಡೋದು ನಿಮಿಷ. ನಾನು ಜನರನ್ನ ಕೇಳ್ತೀನಿ. ನೋಡಿ, ನಾನೊಂದು ಹೇಳ್ಬಿಡ್ತೀನಿ ಅವ್ರು ಹೇಳಿದ್ದಕ್ಕೆ. ಈಗ ಸಂತೋಷ್ ರಾವ್ ಯಾವುದೇ ವೈಜ್ಞಾನಿಕ ಪರಿಶೀಲನೆಗೆ ನಾನು ಹೋಗಲ್ಲ ಅಂತ ಹೇಳ್ತಾನೆ. ಮಂಪರು ಪರೀಕ್ಷೆಗೆ ಹೋದಾಗ ಅದಕ್ಕೆ ಇನ್ನೇನ್ ಮಾಡ್ಬೇಕು ಅಂತೇಳಿ 31/3/2015 ರೂಪಾಲಿ ಅವರು ಬಂದು ಪ್ರಿಸನ್ ಅಲ್ಲಿ ಕೂತ್ಕೊಂಡು ಎನ್ಕ್ವೈರಿ ಮಾಡಿದಾಗ ಬಹಳ ಕ್ಲಿಯರ್ ಆಗಿ PVSN ರಾಜು ಅವರು ಬರೀತಾರೆ ಚಾರ್ಜ್ ಶೀಟ್ ಅಲ್ಲಿ, ಕ್ಲಿಯರ್ಲಿ ಶೋಸ್ ದಟ್ ದ ಅಕ್ಯೂಸ್ಡ್ ಹ್ಯಾಡ್ ಫುಲ್ ನಾಲೆಜ್ ಅಬೌಟ್ ದ ಸೀನ್ ಆಫ್ ಕ್ರೈಮ್ ಅಂಡ್ ಲೊಕೇಶನ್ ಫ್ರಮ್ ವೇರ್ ದ ವಿಕ್ಟಿಮ್ ವಾಸ್ ಫೋರ್ಸಬಲಿ ಟೇಕನ್, ರೇಪ್ಡ್ ಅಂಡ್ ಕಿಲ್ಡ್ ಬೈ ಹಿಮ್. ಅವನಿಗೆ ಸಂಪೂರ್ಣ ಆ ಘಟನೆಗಳ ಬಗ್ಗೆ ಮಾಹಿತಿ ಇತ್ತು ಅನ್ನೋದು ನಮಗೆ ತನಿಖೆಯಿಂದ ತಿಳಿದು ಬಂತು. ಇವ್ರು ಹೇಳ್ತಾರೆ ಆ ಸಂದರ್ಭದಲ್ಲಿ ಇದು ದಾಖಲೆ ಅಂತ ಅಂತಾರೆ. ಡಾಕ್ಟರ್ ಅಲ್ಲ, ಇವ್ರು ಯಾವ್ದು ತನಿಖೆಯನ್ನ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಹೇಳಿದ್ರ ಮೇಲೆ ನಮಗ್ ನಂಬಿಕೆ ಇಲ್ಲ. ಅದಾದ ನಂತರ ಬಂದ ಸಿಐಡಿ ಅಧಿಕಾರಿಗಳ ಮೇಲೂ ಕೂಡ ನಾವು ನಂಬಿಕೆ ಇಡೋದು ಬೇಡ, ಸಿಬಿಐ ಅಧಿಕಾರಿಗಳ ಮೇಲೂ ನಂಬಿಕೆ ಇಡೋದು ಬೇಡ, ವೈದ್ಯಾಧಿಕಾರಿಗಳ ಮೇಲೂ ಕೂಡ ನಂಬಿಕೆ ಇಡೋದು ಬೇಡ. ಹಾಗಾದ್ರೆ ನಂಬಿಕೆ ಇಡೋದು ಯಾರ ಮೇಲೆ? ನಿಜವಾಗ್ಲೂ ಕೂಡ ಯಾರೋ ಒಬ್ಬ ಅಪರಾಧಿಯನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಾಗಿದ್ದಿದ್ರೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗಿದ್ದು ನಿಶ್ಚಲು, ಉದಯ್, ಮಲ್ಲಿಕ್ ಹಾಗೆ ಧೀರಜ್ರನ್ನ. ಸಂತೋಷ್ ರಾವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಪ್ರಭಾವಿ ವ್ಯಕ್ತಿ, ಧರ್ಮಾಧಿಕಾರಿ ಯಾಕೆ ಪ್ರಯತ್ನ ಮಾಡ್ತಾರೆ? ನ್ಯಾಯಾಲಯದಲ್ಲಿ ನ್ಯಾಯದ ತೀರ್ಪನ್ನ ತಂದಿದೆ. ಅದಾದ್ಮೇಲೆ ನಾವೊಂದ್ ಕಡೆ ಪೇಪರ್ ಇಟ್ಕೊಂಡು ನೀವೊಂದ್ ಕಡೆ ಪೇಪರ್ ಇಟ್ಕೊಂಡು ಮಾತಾಡೋದು ಏನು ರಾಜ್ಯದಲ್ಲಿ ನೋಡ್ತಾ ಇರೋಂಥ ಜನಕ್ಕೆ ಏನನ್ನ ಆಶ್ವಾಸನೆ ಕೊಡಕ್ಕಾಗುತ್ತೆ ಅಥವಾ ನ್ಯಾಯವನ್ನು ಕೊಡಕ್ಕಾಗುತ್ತೆ? ಈಗ ಧರ್ಮವನ್ನ ಕಾಪಾಡೋರ್ನ ಯಾವ ರೀತಿ ನೋಡ್ತಾ ಇದ್ದೀರಾ? ಯಾರ ಪರ ಇದ್ದೀರಾ? ಧರ್ಮ ಸತ್ಯಮೇವ ಜಯತೆ ಅನ್ನೋದು ಬರಬೇಕು. ಯಾವ ರೀತಿ ನಿಮ್ಮ ಪ್ರಕಾರ ಧರ್ಮಾಧಿಕಾರಿಗಳು ಅವ್ರ ಕುಟುಂಬಸ್ಥರ ಪಾತ್ರ ಇಲ್ವೇ ಇಲ್ವಾ ಸೌಜನ್ಯ ಕೇಸ್ನಲ್ಲಿ? ಇದಾದ್ಮೇಲೆ ಕಾನೂನು ರೀತಿ ಈಗ ಈ ನೆಲದ ಕಾನೂನನ್ನ ಯಾರು ಕೂಡ ಇಲ್ಲಿ ಮಾತಾಡ್ದಂಗೆ ಬೇರ್ಸಕ್ಕಾಗಲ್ಲ. ಹೋರಾಟವನ್ನ ನ್ಯಾಯಾಲಯದಲ್ಲಿ ಮಾಡಿದ್ರೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇಬೇಕು, ಆಗುತ್ತೆ. ಈಗ ಹೇಳ್ತಾ ಇದ್ರು ಸೌಜನ್ಯ ಅವರ ಕೇಸ್, ಅವ್ರ ಕೊಲೆ ರೇಪು ಆ ಸ್ಥಳದಲ್ಲೇ ಆಗಿದೆ ಅನ್ನೋದಕ್ಕೆ ಎವಿಡೆನ್ಸಸ್ ಇದೆ. ಆದ್ರೆ ಇವ್ರು ಹೇಳ್ತಿರೋದು ಅವ್ರನ್ನ ಕಿಡ್ನಾಪ್ ಮಾಡಿ ಬೇರೆ ಕಡೆ ಲಾಡ್ಜ್ ಅಲ್ಲಿ ಕರ್ಕೊಂಡೋಗಿ ರೇಪ್ ಮಾಡಿ ತಗೊಂಡ್ ಬಿಸಾಕಿದ್ದಾರೆ ಅಂತ ಆ ಎವಿಡೆನ್ಸ್ ಪ್ರೂಫ್ ಇದೆ, ಅಲ್ಲೇ ಆಗಿರುತ್ತೆ, ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಆದ್ರೆ ಹೇಗೆ ಇವರು ಪ್ರೂವ್ ಮಾಡ್ತಾರೆ? ಯಾಕಂದ್ರೆ ಇದು ಸಾಕ್ಷಿ ಇಲ್ಲೇ ಸಿಕ್ಕಿದೆ, ಅಂದ್ರೆ ಇರೋ ಸಾಕ್ಷ್ಯದಲ್ಲೇ ಹೇಳ್ತಿರೋದು. ಅಷ್ಟೆಲ್ಲ ಆದ್ರೂ ಕೂಡ ಈ ಎವಿಡೆನ್ಸಸ್ ಇದೆ ಅಂತ ಹೇಗೆ ಹೇಳ್ತೀರಾ? ಯಾಕಂದ್ರೆ ಅಲ್ಲಿ ನೋಡ್ದವ್ರಿಲ್ಲ, ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿದವ್ರಿಲ್ಲ, ಹೇಗೆ ಪ್ರೂಫ್ ಕೊಡ್ತೀರಾ? ಯಾರಾದ್ರೂ ಆನ್ಸರ್ ಕೊಡ್ಲಿ, ಪ್ರಾಬ್ಲಮ್ ಇಲ್ಲ. ಆಂಟಮಾಲಜಿ ರಿಪೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ
ಅಲ್ಲೇ ರೇಪ್ ಆಗಿರೋದು ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ ಡಾಕ್ಟರ್ ಮೆಡಿಕಲ್ ರಿಪೋರ್ಟ್. ಇದನ್ನ ಸಾಕ್ಷಿ ಅಂತ ಕನ್ಸಿಡರ್ ಮಾಡಕ್ಕಾಗತ್ತ ಅಂತ ಕೇಳ್ಬೋದು. ಎಂಟಮಾಲಜಿ ಅಂತ ಹೇಳಿದ್ರೆ ಆ ದೇಹದ ಮೇಲೆ ಜಡ್ಜ್ಮೆಂಟ್ ಅಲ್ಲಿ ಇದೆ, ಆ ಜಾಗದಲ್ಲಿ ರೇಪ್ ಆಗಿಲ್ಲ ಅನ್ನೋ ಜಡ್ಜ್ಮೆಂಟ್ ಅಲ್ಲಿ ಇದೆ. ನಾನು ಪುನಃ ಕತೆ ಹೇಳಕ್ ಆಗಲ್ಲ. ಜಡ್ಜ್ಮೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಜಡ್ಜ್ಮೆಂಟ್ ಅಲ್ಲಿ ಯಾವ ರೀತಿ ಬರಬೇಕಾದ್ರೆ ಯಾವ ಸಾಕ್ಷಿಯನ್ನು ಯಾರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ. ಇನ್ಪುಟ್ ಒಂದೇ ಕ್ಲಾಸ್ ಮಗುಗೂ ಅರ್ಥ ಆಗಿರುತ್ತೆ ಇಷ್ಟೊತ್ತಿಗೆ. ಆಂಟಮಾಲಜಿ ರಿಪೋರ್ಟ್ ಏನು ಮಡ್ ಪಾರ್ಟಿಕಲ್ಸ್ ಸ್ಟ್ರಗಲ್ ಮಾರ್ಕ್ ಆಂಟಮಾಲಜಿ ರಿಪೋರ್ಟ್ ಕೀಟ ಯಾವ ಗಂಟೆಗೆ ಎಷ್ಟು ಗಂಟೆಯ ಅಂದಾಜಿಗೆ ಆ ದೇಹದ ಮೇಲೆ ಮೊಟ್ಟೆ ಇಟ್ಟಿದೆ ಅನ್ನೋದನ್ನ ಆ ಎಗ್ ಟೆಸ್ಟ್ ಮಾಡಿದ್ದಾರೆ. ಆಮೇಲೆ ಆ ಮಡ್ ಪಾರ್ಟಿಕಲ್ ಅಂತ ತೆಗೆದು ಅದೇ ಜಾಗದ ಮಣ್ಣು ಅನ್ನೋದನ್ನ ದಾಖಲೆ ಸಮೇತ ನಿರೂಪಿಸಿದ್ದಾರೆ. ಪ್ರೂವ್ ಆಗಿದೆ. ಸ್ಟ್ರಗಲ್ ಮಾರ್ಕ್ ಇನ್ ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಹೇಳಿ ನಾರಾಯಣ, ನನ್ಗೆ ಗೊತ್ತಿಲ್ಲ. ಆಯ್ತು ಹರೀಶ್ ಅವರ ಪೇಜ್ ನಂಬರ್ 8 ಆಫ್ ದ ಜಡ್ಜ್ಮೆಂಟ್ ಕಾಪಿ ಇಲ್ಲಿ ಹೇಳಲಾಗಿದೆ, ಇಟ್ ವಾಸ್ ಫರ್ದರ್ ಒಪಿನಿಯನ್ ದಟ್ ದ ಕ್ರೈಮ್ ವಾಸ್ ಕಮಿಟೆಡ್ ಎಟ್ ದ ಪ್ಲೇಸ್ ವೇರ್ ಡೆಡ್ ಬಾಡಿ ವಾಸ್ ಫೌಂಡ್ ಲೈಯಿಂಗ್. ಇದಕ್ಕೆ ಕಾರಣ ಏನು ಅಂತಂದ್ರೆ 9 ರಿಂದ 10 ಎಗ್ ವಾಸ್ ಲೇಡ್ ಆನ್ ದ ಡೆಡ್ ಬಾಡಿ ವಿಚ್ ಡಿಡ್ ನಾಟ್ ಹ್ಯಾಚ್. ಅಂದ್ರೆ ಅದೇ ಜಾಗದಲ್ಲಿ ಆಗಿದೆ ಅನ್ನೋದಕ್ಕೆ ಇದು ಪೂರಕವಾದ ಸಾಕ್ಷ್ಯ ಅಂತ ಜಡ್ಜ್ಮೆಂಟ್ ಕಾಪಿಯಲ್ಲಿ ಬರೆದಿರೋದು. ಮೇಡಮ್ ಇವರು ಸ್ವಯಂ ಘೋಷಿತವಾಗಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಏನು, ಆತನೇ ರೇಪ್ ಮಾಡಿರುವಂತದ್ದು. ಒಂದು ವೇಳೆ ಆತ ರೇಪ್ ಮಾಡಿ ಆತನಿಗೆ ಅಷ್ಟು ಬುದ್ಧಿ ಇತ್ತು, ಏನು ಹೆಣ್ಣು ಮಗಳ ಮರ್ಮಾಂಗದಲ್ಲಿ ಮಣ್ಣನ್ನ ತೂರ್ಕ್ ಬರಬೇಕು ಅಂದ್ರೆ ನಾನು ಬಚಾವಾಗಬೇಕು ಅಂತ ಅಷ್ಟು ನಾಲೆಜ್ ಇರುವಂತವನು ರೇಪ್ ಆದ್ಮೇಲೆ ಒಂದು ದಿನ 48 ಗಂಟೆಗಳ ಕಾಲ ಬಂದು ಏನು ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಕುತ್ಕೊಂಡು ನನ್ನ ಯಾರಾದ್ರೂ ಅರೆಸ್ಟ್ ಮಾಡ್ಲಪ್ಪ ಅಂತೇಳಿ ಜಪಮಾಲೆ ತಗೊಂಡು ಮಾಡ್ತಾ ಇರ್ತಾನ, ಓಡೋಗ್ಬೇಕಾಗಿತ್ತು ಅವನು. ಅಷ್ಟು ನಾಲೆಜ್ ಇರುವಂತವನು. ಅಲ್ಲಿ ಎಲ್ಲಿ ಅವನು ರೇಪ್ ಆಗಿರುವಂತಹ ಸ್ಥಳದಲ್ಲಿ ಮಣ್ಣು ತುಂಬುವಷ್ಟು ನಾಲೆಜ್ ಇರುವಂತವನು. ಅಲ್ಲಿ ಅವ್ನು ಯಾಕೆ ಅಲ್ಲಿ ಸಿಗಾಕೊಬೇಕಾಗಿತ್ತು ಅಲ್ಲಿ ಬಂದು? ಮತ್ತೆ ಅವನಿಗೆ ಇವ್ರ ಕಣ್ಣಿಗೆ ಯಾರು ಆರೋಪಿಗಳು ಅಂತೇಳಿ ಕೆಲವರು ಯಾರು ಆರೋಪವನ್ನು ಮಾಡ್ತಾ ಇದ್ರು ಆ ತಂಡಕ್ಕೇನೆ ಇವನು ಸಿಕ್ಬಿಡ್ತಾನೆ. ಮತ್ತೆ ನೋಡಿ ಇವನು ಸಿಕ್ಕಿದಾಗ ಇವನ್ನ ಬಂಧಿಸಿದಾಗ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಜಡ್ಜ್ಮೆಂಟ್ ಅಲ್ಲಿ, ಅವನ ಕೈಯಲ್ಲಿ ಬ್ಯಾಗ್ ಇತ್ತು ಅಂತ ಹೇಳಿ ಅಯ್ಯೋ ಹೇಳ್ತಾರೆ. ಅವನ ಕೈಯಲ್ಲಿ ಬ್ಯಾಗ್ ಇತ್ತು, ಬ್ಯಾಗ್ ಅಲ್ಲಿ ಏನೋ ವಿಷ್ಣು ನಾಮದ ಪುಸ್ತಕ ಒಂದಿತ್ತು, ಜಪದ ಮಾಲೆ ಒಂದಿತ್ತು, ಅಲ್ಲಿತ್ತು ಅಂತ. ಯಾಕಂದ್ರೆ ಸೀಸ್ ಮಾಡಿಲ್ಲ ನೀವು? ಅದು ಅಲ್ಲಿ ಸಿಕ್ಕಿದ್ದಂಥದ್ದು ರೇಪ್ ಆಗಿರುವಂತ ಜಾಗದಲ್ಲಿ ಸಿಕ್ತು ಅಂತ ನೀವು ತೋರಿಸ್ತಿರಲ್ಲ. ಹೆಂಗ್ ಅಲ್ಲಿಗೆ ಬಂದ್ಬಿಡ್ತು? ಹೆಂಗ್ ಬಂತು? ಯಾರು ತಗೊಂಡೋಗಿಟ್ರು? ಅಲ್ಲೇ ಸಿಕ್ತಲ್ಲ ನಿಮ್ಗೆ. ಹಾಗೇನೆ 500-600 ಜನ ಹೋಗಿ ಅಲ್ಲಿ ಹುಡುಕಿದ್ದಾರೆ ಹೆಣ್ಮಗಳನ್ನ ರೇಪ್ ಆದ ರಾತ್ರಿ ಕೂಡ. ಆ ರಾತ್ರಿ ಸುತ್ತ ಕಾಡಲ್ಲಿ ಹುಡುಕದಾಗೂ ಕೂಡ ಅವನು ಉಳ್ಕೊಂಡಿದ್ದಂತ ಟೆಂಟ್ ಸಿಕ್ಕಿಲ್ಲ.